ಬಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ, ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ಮಾಧವ ಕಾಣದ ಜನರು ಓದಲು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ತಂದನಾನ ತಾನ ತಂದನಾನ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಕ್ರಿ ಬೊಮ್ಮಗೌಡ ಅವರ ಸಂದರ್ಶನ ಮತ್ತು ಹಾಡು. ಹೊಟ್ಟೆ ತುಂಬು ಬಗೆ ಅಲ್ಲ, ಮನಸ್ಸಿಗೆ ಆನಂದ ಕಾಡಿ ನಾನು ಹಾಡ್ತಾನೆ. ನಾನು ಹಾಡಬೇಕು, ನನ್ನ ಮನಸ್ಸಿನಲ್ಲಿ ಏನಿತ್ತು ಅಷ್ಟೆಲ್ಲ ಮನಸ್ಸಿನಲ್ಲಿ ಸಂತೋಷ ಆಗಬೇಕು. ಕರಾವಳಿಯ ಕೊಟ್ಟೆ ಕಡುಬು, ಭಕ್ತಿಯನ್ನು ಆನಂದವನ್ನು ಉಂಟು ಮಾಡುವ ಪಂಡರಿ ಭಜನೆ, ಶ್ರೀಮತಿ ಆಶಾ ಕಡಪಟ್ಟಿಯವರಿಂದ ಒಂದು ಜನಪದ ಹಾಡು. ಹಣ್ಣು ಹಾಗಲಕಾಯಿ ಎಣ್ಣಾಗ ಕರದೇನ ಉಂಡರೆ ನೋಡೋ ರುಚಿಗಾರ. ತಂದನಾನ ತಾನ ತಂದನಾನ. ಕವಿತಾ, ನಿಮ್ಮ ಮನೆಯಲ್ಲಿ ಏನೇನು ಕಡುಬು ಮಾಡ್ತೀರಾ? ಖಾರದ ಕಡುಬು, ಸಿಹಿ ಕಡುಬು, ಕೆಲವೊಮ್ಮೆ ಮಸಾಲೆ ಕಡುಬು. ಕೊಟ್ಟೆ ಕಡುಬು? ಕೊಟ್ಟೆ ಕಡುಬು ಕೇಳಿದ್ದೀನಿ ಅದ್ರ ಬಗ್ಗೆ, ಆದರೆ ಅದು ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ವಾ? ನಿಮ್ಮಲ್ಲೂ ಭಾಳಷ್ಟು ಮಂದಿಗೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ? ಬನ್ನಿ, ದಕ್ಷಿಣ ಕನ್ನಡ ಜಿಲ್ಲೆಯ ತೆಕ್ಕಟ್ಟೆ ಶ್ರೀನಿವಾಸ ಅಡಿಗರ ಮನೆಗೆ ಹೋಗಿ ನೋಡೋಣ. ನಮ್ಮ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ತಯಾರಿಸುವ ಕೊಟ್ಟೆ ಕಡುಬು ಶುದ್ಧ ಪೌಷ್ಟಿಕಾಂಶಗಳಿಂದ ಕೂಡಿದ ಒಂದು ಜನಪದ ತಿಂಡಿ. ಈ ಕೊಟ್ಟೆ ಕಡುಬನ್ನು ತಯಾರಿಸಲು ಅರಶಿನದ ಎಲೆ, ಹಳಸಿನ ಎಲೆ, ಕೆಸವಿನ ಎಲೆ ಅಥವಾ ಮುಂಡಕದ ಎಲೆಯನ್ನು ಬಳಸುತ್ತಾರೆ. ಈ ಪ್ರದೇಶದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಮುಂಡಕದ ಎಲೆಯನ್ನೇ ರುಬ್ಬಿದ ಅಕ್ಕಿ ಹಿಟ್ಟು ತುಂಬುವ ಕೊಟ್ಟೆಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಎಲೆಯ ಸತ್ವವನ್ನೆಲ್ಲ ಹೀರಿಕೊಂಡ ಕಡುಬು ರುಚಿ, ಸುವಾಸನೆ ಮತ್ತು ಸತ್ವದಿಂದಲೂ ಕೂಡಿರುತ್ತದೆ. ಬಿಡುವಿನ ವೇಳೆಯಲ್ಲಿ ಅಥವಾ ಅಗತ್ಯ ಬಿದ್ದಾಗ ಮನೆಯ ಹೆಂಗಸರು, ಮಕ್ಕಳು ಕಸುವಿನ ಎಲೆ ಕೊಯ್ದು ತಂದು ಅದರಲ್ಲಿರುವ ಮುಳ್ಳುಗಳನ್ನೆಲ್ಲ ಎರೆದು ಬೆಂಕಿಯ ಹಬೆಯಲ್ಲಿ ಕಾಯಿಸಿ ಎಲೆಯನ್ನು ಬೇಕಾದ ರೂಪಕ್ಕೆ ತರುತ್ತಾರೆ. ಹಬೆಯಲ್ಲಿ ಕಾದ ಎಲೆ ಒಣಗದೆ ಕೆಡದೇ ಇರುವುದರಿಂದ ಮುಂದಿನ ದಿನಗಳ ಉಪಯೋಗಕ್ಕಾಗಿ ಹೆಚ್ಚು ದಾಸ್ತಾನು ಕೂಡ ಮಾಡಿಟ್ಟುಕೊಳ್ಳುತ್ತಾರೆ.
ಕೊಟ್ಟೆ ಮಾಡಿದ ಮೇಲೆ ಇನ್ನು ಅಕ್ಕಿ ಹಿಟ್ಟು ಹಾಕಿ ಹಬೆಯಲ್ಲಿ ಬೇಯಿಸುವುದೊಂದೇ ಬಾಕಿ. ಅತ್ತೆ ಮನೆಯಲ್ಲಿ ಕಡುಬು ತಿಂದು ಹೆಸರು ಮರೆತ ಪೆದ್ದ ಅಳಿಮಯ್ಯ ಮನೆಗೆ ಬಂದು ಹೆಂಡತಿಗೆ ಅದು ಮಾಡೆ ಅಂತ ತಲೆ ತಿಂದು ಅದು ಅಂದರೆ ಏನು ಅಂತ ಗೊತ್ತಾಗದೇ ಇರೋ ಹೆಂಡತಿ ಮೈನೆಲ್ಲ ಕಡುಬಿನ ಹಾಗೆ ಊದಿಸಿ ಕಡುಬು ಮಾಡಿಸ್ಕೊಂಡು ತಿಂದ ಕತೆ ನಿಮಗೆ ಗೊತ್ತಿರಲೇಬೇಕಲ್ವೇ? ಕಡುಬಿನ ಮಹಾತ್ಮೆ ಅಂಥದ್ದೇ ಬಿಡಿ. ತಟ್ಟೆ ಕಡುಬು, ಬಟ್ಟಲು ಕಡುಬು, ಕುಕ್ಕೆ ಕಡುಬು, ಈಗೀಗ ಲೋಟಗಳಲ್ಲಿ ಮಾಡಿದ ಲೋಟದ ಕಡುಬು, ಹಾಗೆ ಹಬೆಯಲ್ಲಿ ಬೇಯಿಸಿದ ಹೊಯ್ಗಡುಬಿನ ರುಚಿ ಒಂದು ಬಗೆಯಾದರೆ ಅಪ್ಪದಿಟ್ಟಿನ ಕಲ್ಲಿನ ಮೇಲೆ ಬೇಯಿಸಿದ ಕಡುಬಿನ ರುಚಿಯೇ ಇನ್ನೊಂದು ಬಗೆ. ಇನ್ನು ಹೂರಣ ತುಂಬಿ ಎಣ್ಣೆಯಲ್ಲಿ ಬೇಯಿಸಿದ ಕರಿಗಡುಬು, ಬೇಳೆಗಳನ್ನು ರುಬ್ಬಿ ಖಾರದ ಮಸಾಲೆ ಬೆರೆಸಿದ ನುಚ್ಚು ನುಂಡೆಗಳನ್ನು ನೆನೆಸಿಕೊಂಡರೆ ಬಾಯಲ್ಲಿ ನೀರೂರುತ್ತದೆ. ಪದಾರ್ಥಗಳನ್ನು ಹುರಿದರೆ ಕರಿದರೆ ರುಚಿ ಹೆಚ್ಚಾದರೂ ಪೌಷ್ಟಿಕತೆ ಕಡಿಮೆಯಾಗುತ್ತದೆ ಎಂಬುದನ್ನು ಇಂದು ವೈದ್ಯರು ಹೇಳಿದರು. ನಮ್ಮ ಜನಪದರಲ್ಲಿಯೂ ಆ ವೈಜ್ಞಾನಿಕ ಪ್ರಜ್ಞೆ ಬಹಳ ಹಿಂದೆಯೇ ಇತ್ತು ಎಂಬುದಕ್ಕೆ ನಮ್ಮ ಈ ಕಡುಬುಗಳೇ ಸಾಕ್ಷಿ. ಕೊಳವೆ ಆಕಾರದ ದುಂಡಗಿನ ಅಂದ ಚಂದದ ಸುವಾಸನೆಯುಕ್ತ ಕಡುಬು ಕೊಟ್ಟೆಯಿಂದ ಇಳಿದಾಗ ತಿಂದವರಿಗೆ ಗೊತ್ತು ಅದರ ರುಚಿ. ನಮ್ಮ ನಾಡಿನಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ. ಓದಿ ವಿದ್ಯಾವಂತರಾಗಿ ಕೀರ್ತಿ ತಂದವರು ಒಂದು ಕಡೆಯಾದರೆ, ಓದದೆ ಹಾಡಿ ಕುಣಿದು ನಮ್ಮ ಸಂಸ್ಕೃತಿಯ ಪತಾಕೆಯನ್ನು ಏರಿಸಿದವರು ಮತ್ತೊಂದು ಕಡೆ. ಅಂಥವರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬಡಿಗೇರಿ ಗ್ರಾಮದ ಶ್ರೀಮತಿ ಸುಕ್ರಿ ಬೊಮ್ಮಗೌಡ ಅವರು ಒಬ್ಬರು. ಈಕೆ ತನ್ನ ನೆನಪಿನ ಭಂಡಾರದಿಂದ ವಾರಗಟ್ಟಲೆ ನಿರರ್ಗಳವಾಗಿ ಹಾಡಬಲ್ಲ ಶಕ್ತಿಯನ್ನು ಪಡೆದಿದ್ದಾರೆ. ಹಾಗೆಯೇ ಒಳ್ಳೆ ಮಾತುಗಾರಳು ಕೂಡ. ಬಡವರ ಬಡ ಪಂಡೋರ ಏರಿನ ಮೆನಿ ತರುವ ಪಲಗಾಯೋ ಏರಿನ ಮೆನಿ ತರುವ ಪಲಗಾಯ ತಡ್ಕೊಂಡೆ ಕೋಟೆ ನಯ ಮುಗೋದಿರುವ ಏರಿನ ಮೆನಿ ತರುವ ಪಲಗಾಯ ತಡ್ಕೊಂಡೆ ಕೋಟೆ ಕೈಯ ಮುಗೋದಿರೋ ಕೋಟೆ ಕೈಯ ಮುಗೋದಿರುವ ದೇವಾರೆ ಲರಬಳ ತುಂಬ ಬರುವ ಕೊನೆ ಹಣ್ಣು
ಮುಗದಿರುವ ದ್ಯಾವಾರೇ ನರವಣ ತುಂಬೆ ಬರುವ ಕೊನೆಯಣ್ಣು ನರವಣ ತುಂಬೆ ಬರುವ ಕೊನೆಯಣ್ಣ ತಡಕಂಡೆ ಅದ ಕೋಟೆ ಕೈಯ ಮುಗದಿರುವ ತುಂಬೆ ಬರುವ ಕೊನೆಯಣ್ಣ ತಡಕಂಡೆ ಅದ ಕೋಟೆ ಕೈಯ ಮುಗದಿರುವ ಅದ ಕೋಟೆ ಕೈಯ ಮುಗದಿರುವ ದೇವಾರೆ ಚಬ್ಬೆ ತುಂಬೆ ಬರುವ ಚೋಳುಗೋ ಅದ ಕೋಟೆ ಕೈಯ ಮುಗದಿರುವ ದೇವಾರೆ ಚಬ್ಬೆ ತುಂಬೆ ಬರುವ ಚೋಳುಗೋ ಚಬ್ಬೆ ತುಂಬೆ ಬರುವ ಚಳುಗ ತಡಕೊಂಡೆ ಅದ ಕೋಟೆ ಕೈಯ ಮುಗದಿರುವ ಚಬ್ಬೆ ತುಂಬೆ ಬರುವ ಚಳುಗ ತಡಕೊಂಡೆ ಅದ ಕೋಟೆ ಕೈಯ ಮುಗದಿರುವ ಆಲಂಡೆ ತಕ್ಕಂಡೆ ಆಲ ಕರವ ಕೋದು ಯಾಕೆ ಚಿರಕೌಲೆ ಹೊರಗೋ ನಿಲ್ಲೋ ಆಲಂಡೆ ತಕೊಂಡೆ ಆಲ ಕರವ ಕೋದು ಯಾಕೆ ಚಿರಕೌಲಿ ಹೊರಗೋ ನಿಲ್ಲೋ ಯಾಕೆ ಚಿರಕೌಲೆ ಹೊರನೆಲ ನೀನು ಮಾಡ್ಯಾರ ಹಾಲಿಲ್ಲದ ಊಟ ಉಣೆ ನಂದೋ ಯಾಕೆ ಚಿರಕೌಲಿ ವರ್ಗನಿಲ ನೀ ಮಾಡ್ಯಾರೋ ಹಾಲಿಲ್ಲದ ಊಟ ಉಣೆ ನಂದೋ ಹಾಲಿಲ್ಲದ ಊಟ ಉಣೆ ನಂದೋ ನಮ್ಮ ಮಾಡ್ಯಾರೋ ಮೆಟ್ಟಿಲ್ಲದ ದಾರಿ ನಡೆಯಂದೋ ಮಾಡ್ಯಾರೋ ಮೆಟ್ಟಿಲ್ಲದ ದಾರಿ ನಡೆಯಂದೋ ಮೆಟ್ಟಿಲ್ಲದ ದಾರಿ ನಡೆಯಂದೋ ನಮ್ಮ ಮಾಡ್ಯಾರ ಹಣವಿಲ್ಲದ ಮನಗೆ ಬರೇ ನಂದೋ ಮೆಟ್ಟಿಲ್ಲದ ದಾರಿ ನಡೆಯಂದೋ ನಮ್ಮ ಮಾಡ್ಯಾರೋ ಹಣವಿಲ್ಲದ ದಾರಿ ಬರೆಯಂದೋ ಹಣವಿಲ್ಲದ ಮನಗೆ ಬರೆಯಂದೋ ನಮ್ಮ ಮಾಡ್ಯಾರೋ ಇವಳಮ್ಮೆ ಆಲೋ ನರೆ ಆಲೋ ಹಣವಿಲ್ಲದ ಮನಗೆ ಬರೆಯಂದೋ ನಮ್ಮ ಮಾಡ್ಯಾರೋ ಇವಳಮ್ಮೆ ಆಲೋ ನರೆ ಆಲೋ ನಾನು ಒಂದು 8-10 ವಯಸ್ಸಿನಾಗಿದ್ದು ನಾನು ಹಾಡ್ತಾನೆ. ಏನೇನು ಆಡ್ತಾ ಇದ್ರಿ ಅವತ್ತಿಂದ ಸಣ್ಣ ಹುಡುಗರದ್ದು ಮನ್ಸ್ವಾಗಂದು ಸಣ್ಣ ಕಾಲ್ ಮೇಲೆ ಮನ್ಸ್ಕೊಂಡು ಹುಡುಗರದ್ದು ಹಾಡ್ತಾನೆ, ಕಳೆ ತಗುವಾಗಂದು ಹಾಡ್ತಾನೆ, ಗೋಧಿ ಬೀಸುವಾಗಂದು ಹಾಡ್ತಾನೆ, ಒಂದು ಮದುವೆ ಹಾಡು ಹಾಡ್ತಾನೆ, ಒಂದು ಎಲ್ಲಾದರೂ ತಿರುಪತಿಗೆ ಹೋಗಿ ಬಂದರೆ ದೇವ್ರಿಗೆ ಅವ್ರ ಅದು ಹಾಡ್ತಾನೆ. ಎಲ್ಲಾದರೂ ಒಂದು ಶಾಲೆ ಹುಡುಗರು ಏನಾದರೂ ಒಂದು ಚಮಳ ಕಾರ್ಯಕ್ರಮಕ್ಕಾದ್ರೆ ಅದು ಹಾಡ್ತಾನೆ. ಎಲ್ಲದೂ ಹಾಡ್ತಾನೆ. ಮುತ್ತು ಮಾಯನಣ್ಣಿಗೆ ಹೋಗೋದು ಹಾಡ್ತಾನೆ, ಯಾವುದು ಅಂಗಳದಲ್ಲಿ ಹಲಿ ಒಯ್ದು ಹಾಡ್ತಾನೆ, ಭತ್ತ ಕುಟ್ಟೋದು ಹಾಡ್ತಾನೆ, ಎಲ್ಲ ಹಾಡ್ತಾನೆ. ನಾನು ಈ ಆಡೋದ್ರಿಂದ ಏನಾದರೂ ಹೊಟ್ಟೆ ತುಂಬತದ ಅಥವಾ ಇಲ್ಲ ಮನಸ್ಸಿಗೆ ನೆಮ್ಮದಿಗೋಸ್ಕರ ಆಡೋದು? ಹೊಟ್ಟೆ ತುಂಬು ಬಗೆ ಅಲ್ಲ, ಮನಸ್ಸಿಗೆ ಆನಂದ ಕಾಡಿ ನಾನು ಹಾಡ್ತಾನೆ. ನಾನು ಹಾಡಬೇಕು, ನನ್ನ ಮನಸ್ಸಿನಲ್ಲಿ ಏನಿತ್ತು ಅಷ್ಟೆಲ್ಲ ಮನಸ್ಸಿನಲ್ಲಿ ಸಂತೋಷ ಆಗಬೇಕು, ಹಾಡು ಕಲಿಬೇಕು, ಬುದ್ಧಿವಂತರಾಗಬೇಕು ಯಾವುದಾದ್ರು ಒಂದು ಇದರಲ್ಲಿ. ಈ ಕೆಲಸದಲ್ಲೂ ನಾನು ಎಂಥದ್ರಲ್ಲೂ ಯಾವುದು ಮಾಡಿ ನಾನು ಮುಗಿಸ್ತಿ, ಯಾವುದಾದ್ರು ಮಾಡಬೇಕು, ಅದು ಬುದ್ಧಿವಂತರಾಗಬೇಕು. ಎಲ್ಲಾದರೂ ಒಂದು ಅಡ್ಡಾಡ್ಕೊಂಡು ಏನು ಹೇಳಬಾರ್ದು. ಇಷ್ಟೇ ನಂದು ಕರ್ತವ್ಯ ಮಾಡ್ಕೊಂಡು ನಾ ಇಲ್ಲಿವರೆಗೂ ಬಂದಿದ್ದಾನೆ. ತಂದನಾನ ತಾನ ತಂದನಾನ
ನಾಡೋಜ ಎಚ್.ಎಲ್. ನಾಗೇಗೌಡರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಿರ್ಮಿಸಿರುವ ಜಾನಪದ ಲೋಕ ಜನಪದರ ಸಮಸ್ತ ಬದುಕಿನ ವಿಸ್ಮಯಗಳನ್ನು ತೆರೆದಿಡುವ ಒಂದು ಅದ್ಭುತ ಲೋಕ. ವಿದ್ಯಾವಂತರಾದ ನಾಗೇಗೌಡರು ಯಾವ ಕಾಲಕ್ಕೂ ಹಳ್ಳಿಯನ್ನು ಬಿಡದೆ ಅದನ್ನು ಕಟ್ಟಿಕೊಂಡೇ ಬದುಕಿದವರು. ನೆಲಮೂಲ ಸಂಸ್ಕೃತಿಯ ವಿಹಂಗಮ ನೋಟ ನೀಡುವ ದೇಸಿ ಸಂಪತ್ತಿನ ಸಿರಿಭಂಡಾರ ಜಾನಪದ ಲೋಕ. ಗರಿಬಿಚ್ಚಿ ನಿಂತ ಗ್ರಾಮೀಣ ಭಾರತ ಈ ಜಾನಪದ ಲೋಕ. ಜನಪದರ ತವರು ಮನೆಯಾದ ಈ ಜಾನಪದ ಲೋಕಕ್ಕೆ ಬನ್ನಿ, ವೀಕ್ಷಿಸಿ, ಆನಂದಿಸಿ. ವಿವರಗಳಿಗಾಗಿ ಸಂಪರ್ಕಿಸಿ ಕರ್ನಾಟಕ ಜಾನಪದ ಪರಿಷತ್ತು, ದೂರವಾಣಿ ಸಂಖ್ಯೆ 23605033. ಜಾನಪದ ಲೋಕ 08072011143. ನಮ್ಮ ಪೂರ್ವಜರು ತೀರ್ಥಯಾತ್ರೆಗೆ ಹೋಗಬೇಕಾದ ಸಂದರ್ಭದಲ್ಲಿ 100 ಮೈಲಿಗಳನ್ನು ನಡೆದೇ ಹೋಗ್ತಿದ್ರು. ಯಾಕೆಂದರೆ ಅಂದು ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆಗಳು ಇರಲಿಲ್ಲ. ದಾರಿಯ ಆಯಾಸವನ್ನು ಮರೆಯಲು ಹಾಡುತ್ತಾ ಕುಣಿಯುತ್ತಾ ಭಕ್ತಿ ಭಾವ ಪರವಶರಾಗಿ ನಡೆದೇ ಹೋಗ್ತಾಯಿದ್ರು. ಪಂಢರೀಪುರಕ್ಕೆ ಹೋಗುವ ಭಕ್ತರು ಕೂಡ ಪಂಢರೀನಾಥನ ಮಹಿಮೆಗಳನ್ನು ಕೊಂಡಾಡುತ್ತಾ ಹಾಡುತ್ತಾ ಹೋಗುವ ರೂಢಿಯೂ ಇತ್ತು. ಆ ರೂಢಿಯೇ ಇಂದು ನಮ್ಮ ಹಳ್ಳಿಗಳಲ್ಲಿ ಉಳಿದುಕೊಂಡು ಬಂದಿರುವ ಪಂಢರಿ ಭಜನೆ. ಸಾಮೂಹಿಕವಾದ ಹಾಡುಗಾರಿಕೆ, ಲಯಬದ್ಧವಾದ ಕುಣಿತ ನೋಡುವವರಿಗೆ ಭಕ್ತಿಯನ್ನು ಆನಂದವನ್ನು ನೀಡುತ್ತದೆ. ಇಂತಹ ಒಂದು ಕಲಾ ಪ್ರದರ್ಶನವನ್ನು ಈಗ ನಾವು ನೋಡೋಣ. ಪಂಢರಿ ಭಜನೆ ಸಾಮೂಹಿಕ ಮತ್ತು ಸಾರ್ವತ್ರಿಕ ಕಲೆ. ಇದರಲ್ಲಿ ಇಂತಿಷ್ಟೇ ಜನಗಳಿರಬೇಕೆಂಬ ನಿಯಮವಿಲ್ಲ. ಯಾವುದೇ ನಿರ್ದಿಷ್ಟ ಸಂದರ್ಭದಲ್ಲಿ ಆಚರಿಸಬೇಕೆಂಬ ವಿಧಿಯೂ ಇಲ್ಲ. ಮೇಲಾಗಿ ಜಾತಿಯ ಕಟ್ಟುಪಾಡುಗಳಿಲ್ಲ. ಇದರಿಂದಾಗಿ ಚಿಕ್ಕವರು ದೊಡ್ಡವರು ಸಾಮೂಹಿಕವಾಗಿ ಪಾಲ್ಗೊಳ್ಳುವುದನ್ನು ಪಂಢರಿ ಭಜನೆಯಲ್ಲಿ ಕಾಣುತ್ತೇವೆ. ನೀವು ನೋಡುತ್ತಿರುವ ಈ ಭಜನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾದ್ರಿಪುರ ಗ್ರಾಮಸ್ಥರಿಂದ. ಈ ಕಲೆಯಲ್ಲಿ ಕಾಣುವ ಸಾಮೂಹಿಕ ಹಾಡುಗಾರಿಕೆ, ಲಯಬದ್ಧವಾದ ಕುಣಿತ ನೋಡುವರಲ್ಲಿ ಭಕ್ತಿಯನ್ನು ಆನಂದವನ್ನೂ ಉಂಟು ಮಾಡುತ್ತದೆ.
ಗಂಡ ಹೆಂಡತಿ ಅಂದರೆ ಜೋಡಿ ಕಣ್ಣುಗಳಿದ್ದಂಗೆ. ಹಣ್ಣು ಎರಡಾದರೂ ರುಚಿ ಒಂದೇ ಆದಂಗೆ. ಮರ ಎರಡಾದರೂ ಸಿರಿಗಂಧದ ವಾಸನೆ ಒಂದೇ ಆದಂಗೆ. ಗಂಡನ ಗೆಳತಿಯ ಬಗ್ಗೆ ಹೆಂಡತಿ ಬಿಚ್ಚು ಮನಸ್ಸಿನಿಂದ ಮಾತನಾಡುತ್ತಾಳೆ. ಸವತಿಯ ತಂದೀಯ ಎನ್ನುತ್ತಾಳೆ. ಆದರೂ ಕೊನೆಗೆ ನಿನ್ನ ತೋಳುಗಳೇ ನನ್ನ ಆಸ್ತಿ, ನನ್ನ ಭಾಗ್ಯ ಎನ್ನುತ್ತಾಳೆ ಜನಪದ ಹೆಣ್ಣು. ಇಂಥ ಅರ್ಥವತ್ತಾದ ಹಾಡನ್ನು ಕವಿಯತ್ರಿ ಮತ್ತು ಹಾಡುಗಾರ್ತಿ ಬೆಳಗಾವಿಯ ಶ್ರೀಮತಿ ಆಶಾ ಕಡಪಟ್ಟಿಯವರು ತಮ್ಮ ಮಧುರ ಕಂಠದಿಂದ ಹಾಡಿ ನಿಮ್ಮ ಮನಸ್ಸನ್ನು ರಂಜಿಸುತ್ತಾರೆ. ಟಿಕ್ಕಿನ ಇಟಕೊಂಡು ಟೀಕಾಗಿ ನಡೆಯೋಳ ಈಕೇನ ರಾಯ ನಿಮಗೆಳತಿ, ಈಕೇನ ರಾಯ ನಿಮಗೆಳತಿ ನನ್ನ ನೋಡಿ ಟಿಕ್ಕೆದ ಗೋಣ ತಿರಿವ್ಯಾಳ. ಟಿಕ್ಕಿನ ಇಟಗೊಂಡು ಟೀಕಾಗಿ ನಡೆಯೋಳ ಈಕೇನ ರಾಯ ನಿಮಗೆಳತಿ, ಟೀಕೆನ ರಾಯ ನಿಮಗೆಳತಿ ನನ್ನ ನೋಡಿ ಟಿಕ್ಕೆದ ಗೋಣ ತಿರಿವ್ಯಾಳ. ಶೆಟ್ಟಿಯ ಆರೊಕ್ಕ ಸ್ಥಿರವೇನೋ ಪತಿರಾಯ, ರೊಕ್ಕದ ಚಿಂತೆ ನನಗಿಲ್ಲ, ರೊಕ್ಕದ ಚಿಂತೆ ನನಗಿಲ್ಲೋ ರಾಯ, ನಿಮ್ಮ ರಟ್ಟ್ಯಾಗ ಬಲವ ಬೇಡೇನ. ಹಚ್ಚಿ ಬಟ್ಟಿನ ಮ್ಯಾಲ ಹರಿದಾಡೋ ಕುಂಕುಮ ಇಚ್ಚುಳ್ಳ ರಾಯ ಎದುರಿಗೆ, ಇಚ್ಚುಳ್ಳ ರಾಯ ಎದುರಿಗೆ ಇದ್ದರ ಹೆಚ್ಚಿನ ತವರ ಮರತೇನ. ಗಂಡ ಹೆಂಡರ ಜೋಡಿ ಗುಂಡ ಕುಳಿದಳ ಜೋಡಿ, ಸಾರಂಗ ಜೋಡ ಶಿವ ಜೋಡ, ಸಾರಂಗ ಜೋಡ ಶಿವ ಜೋಡ ಮಣಿಯಾಗ ಮಾರಾಯ ಜೋಡ ಕುಣಿತನಕ, ಮಾರಾಯ ಜೋಡ ಕುಣಿತನಕ, ಮಾರಾಯ ಜೋಡ ಕುಣಿತನಕ. ತಂದನಾನ ತಾನ ತಂದನಾನ. ಮತ್ತೆ ಮುಂದಿನ ವಾರ ನಾವು ನೀವು. ನಮಸ್ಕಾರ. ನಾಡೋಜ ಎಚ್.ಎಲ್. ನಾಗೇಗೌಡರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಿರ್ಮಿಸಿರುವ ಜಾನಪದ ಲೋಕ ಜನಪದರ ಸಮಸ್ತ ಬದುಕಿನ ವಿಸ್ಮಯಗಳನ್ನು ತೆರೆದಿಡುವ ಒಂದು ಅದ್ಭುತ ಲೋಕ. ವಿದ್ಯಾವಂತರಾದ ನಾಗೇಗೌಡರು ಯಾವ ಕಾಲಕ್ಕೂ ಹಳ್ಳಿಯನ್ನು ಬಿಡದೆ ಅದನ್ನು ಕಟ್ಟಿಕೊಂಡೇ ಬದುಕಿದವರು. ನೆಲಮೂಲ ಸಂಸ್ಕೃತಿಯ ವಿಹಂಗಮ ನೋಟ ನೀಡುವ ದೇಸಿ ಸಂಪತ್ತಿನ ಸಿರಿಭಂಡಾರ ಜಾನಪದ ಲೋಕ. ಗರಿಬಿಚ್ಚಿ ನಿಂತ ಗ್ರಾಮೀಣ ಭಾರತ ಈ ಜಾನಪದ ಲೋಕ. ಜನಪದರ ತವರು ಮನೆಯಾದ ಈ ಜಾನಪದ ಲೋಕಕ್ಕೆ ಬನ್ನಿ, ವೀಕ್ಷಿಸಿ, ಆನಂದಿಸಿ. ಇಂದಿನ ಸಿರಿಗಂಧದಲ್ಲಿ ಮೆಕ್ಕೆಕಟ್ಟೆಯ ಮರದ ವಿಗ್ರಹಗಳು, ನಮ್ಮ ಜನಪದರ ಉಪಗ್ರಹವಾದ ಆಕಾಶಬುಟ್ಟಿ, ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದ ಮಕ್ಕಳ ಯಕ್ಷಗಾನ ಮೇಳ, ಭಾಗವತರಾದ ಶ್ರೀಧರ ಹಂದೆ ಅವರ ಸಂದರ್ಶನ. 1975ನೇ ಇಸ್ವಿಯಲ್ಲಿ ಈ ಮಕ್ಕಳ ಮೇಳ ನಾನು ಮತ್ತು ಕಾರ್ಕಳ ಶ್ರೀನಿವಾಸ ಉಡುಪ ನಮ್ಮ ಗುರುಗಳವರು ಒಟ್ಟಿಗೆ ಸೇರಿ ಮಾಡಿದ್ದು. ಹಾಗೂ ಒಂದು ಜನಪದ ಗೀತೆ. ಬಲೆ ಹೆಣ್ಣೆ ಕಲಕಲ ಮಾತು ಕೆಲಕಲ ನಗ್ತಾ ಹೊಂಟೆ ನೀನು, ಗಿಲಿಗಿಲಿ ಗೆಜ್ಜಿ ನುಡಿಸೂತ್ತ ಗುಲುಗುಲು ಮಲ್ಲಿ. ತಂದನಾನ ತಾನ ತಂದನಾನ. ದಕ್ಷಿಣ ಕನ್ನಡ ಜಿಲ್ಲೆಯ
ಕುಂದಾಪುರದ ಹತ್ತಿರ ಇರುವ ಮೆಕ್ಕೆಕಟ್ಟೆಯಲ್ಲಿ ಮನುಷ್ಯ ಗಾತ್ರದಿಂದ ಹಿಡಿದು ಮನೆ ಚಾವಣಿ ಎತ್ತರಕ್ಕೆ ಇರುವ ವಿಗ್ರಹಗಳು ಇವೆ. ಈ ವಿಗ್ರಹಗಳು ಅನೇಕ ಜನಾಂಗದ ಆಕೃತಿಯನ್ನು ಹಾಗೂ ವಿವಿಧ ಪಕ್ಷಿ ಪ್ರಾಣಿಗಳನ್ನು ಹೋಲುತ್ತವೆ. 3-4 ತಲೆ ಇರುವ ವಿಚಿತ್ರ ರೀತಿಯ ವಿಗ್ರಹಗಳು ಕೂಡ ನಮ್ಮನ್ನು ನಿಗೂಢ ಸತ್ಯದ ಕಡೆಗೆ ಕರೆದೊಯ್ಯುತ್ತವೆ. ಒಟ್ಟಾರೆ ಜನಪದ ಜಗತ್ತಿನ ಭ್ರಮಾಲೋಕವನ್ನೇ ನಮ್ಮೆದುರು ತೆರೆದಿಟ್ಟ ಹಾಗಿದೆ. ಅಲ್ಲದೆ ಜನಪದ ಸಂಶೋಧನಾಸಕ್ತರಿಗೂ ಕೂಡ ಇದು ಕೈಬೀಸಿ ಕರೆಯುವಂತಿದೆ. ಬೀಸುವ ಗಾಳಿಗೆ, ಸುರಿಯುವ ಮಳೆಗೆ, ಗುಡುಗುಡಿಸಿ ಮಿಂಚುವ ಮೋಡಗಳಿಗೆ, ಕಣ್ಣಿಗೆ ಕಂಡ ಕಲ್ಲುಗಳಿಗೆಲ್ಲ ದೈವದ ಪಟ್ಟ ಕಟ್ಟಿದ ನಮ್ಮ ಜನಪದರು ಪ್ರಕೃತಿಯ ಆರಾಧಕರು. ಜೊತೆಗೆ ತಮ್ಮ ಸಾಮರ್ಥ್ಯಕ್ಕೂ ಮೀರಿದ ಶಕ್ತಿಯೊಂದಿದೆ ಎಂದು ತಿಳಿದು ಭಯಭಕ್ತಿಯಿಂದ ನಡೆದುಕೊಂಡವರು. ಅದರಲ್ಲೂ ಭೂತಾರಾಧನೆಯನ್ನು ತನ್ನ ಸಂಸ್ಕೃತಿಯ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡಿರುವ ತುಳುನಾಡಿನಲ್ಲಂತೂ ಹೆಜ್ಜೆ ಹೆಜ್ಜೆಗೂ ದೈವಗಳು. ಉಡುಪಿ ತಾಲೂಕಿನ ಶಿರಿಯಾಡ ಗ್ರಾಮದ ಮೆಕ್ಕೆಕಟ್ಟೆಯಲ್ಲಿ ನೆಲೆಸಿ ಪೂಜಿಸಿಕೊಳ್ಳುತ್ತಿರುವ ನಂದಿಕೇಶ್ವರನ ದೇವಸ್ಥಾನಕ್ಕೂ ಒಂದು ಹಿನ್ನೆಲೆ ಇದೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಒಮ್ಮೆ ಪರಮೇಶ್ವರ ತನ್ನ ಭೂತ ಗಣಗಳೊಂದಿಗೆ ಮೆಕ್ಕೆಕಟ್ಟೆಯ ಮಾರ್ಗವಾಗಿ ಸಂಚಾರ ಮಾಡುತ್ತಿದ್ದಾಗ ಆ ಪ್ರದೇಶದಲ್ಲಿನ ಕ್ಷಾಮವನ್ನು ನಿವಾರಿಸುವಂತೆ ಅಲ್ಲಿನ ಜನ ಪ್ರಾರ್ಥಿಸಿಕೊಂಡರಂತೆ. ತನ್ನ ಗಣಗಳೆಲ್ಲ ಅಲ್ಲೇ ಉಳಿಯಲು ಅವಕಾಶ ಕೊಟ್ಟರೆ ಮಳೆ ಬರಿಸುವುದಾಗಿ ಪರಮೇಶ್ವರ ಹೇಳಿದ. ಜನ ಒಪ್ಪಿದರು. ನಂದಿಕೇಶ್ವರನ ನಾಯಕತ್ವದಲ್ಲಿ ಭೂತಗಣ ಅಲ್ಲೇ ನೆಲೆ ನಿಂತಿತು. ಅವೇ ಇಲ್ಲಿರುವ 100 ವಿಗ್ರಹಗಳು. ಇನ್ನೊಂದು ನಂಬಿಕೆಯಂತೆ ಹಿಂದೆ ಇಲ್ಲಿ ಆಳುತ್ತಿದ್ದ ಭೂತಾಳ ಪಾಂಡ್ಯ ನಂದೇಶ್ವರನ ಭಕ್ತ. ಒಮ್ಮೆ ತನ್ನ ಮೇಲೆ ಆಕ್ರಮಣ ನಡೆಸಿದ ಇಕ್ಕೇರಿಯ ನಾಯಕನಿಂದ ತನ್ನನ್ನು ಕಾಪಾಡುವಂತೆ ಅವನು ನಂದೀಶ್ವರನ ಮೊರೆ ಹೊಕ್ಕ. ಇಕ್ಕೇರಿಯ ನಾಯಕ ಮತ್ತು ಅವನ ಸೈನ್ಯ ಮುಂದಕ್ಕೆ 3 ಹೆಜ್ಜೆಯನ್ನು ಇಡಲಾಗದಂತೆ ನಿಂತಲ್ಲೇ ನಿಲ್ಲಬೇಕಾಯಿತು. ಕೊನೆಗೆ ಜೋಯಿಸರಲ್ಲಿ ನಿಮಿತ್ತ ಕೇಳಿದಾಗ ಇದು ನಂದೀಶ್ವರನ ಉಪದ್ರವವೆಂದು, ಅವನ ಸೈನ್ಯದ ಸಮಸ್ತ ಪರಿವಾರವನ್ನು ಪ್ರತಿರೂಪದಲ್ಲಿ ನಿಲ್ಲಿಸಿದರೆ ಹಿಂದಕ್ಕೆ ಹೋಗಬಹುದು, ಆದರೆ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿಯಿತು. ಆಗ ಮೆಕ್ಕ ಎಂಬ ಹೆಸರಿನ ಆ ನಾಯಕ ತನ್ನ ಸೈನಿಕರು, ಜೊತೆಗಿದ್ದ ಹೆಂಗಸರು, ಪ್ರಾಣಿ ಪಕ್ಷಿಗಳು ಎಲ್ಲರ ವಿಗ್ರಹಗಳನ್ನು ಮರದಲ್ಲಿ ಕೆತ್ತಿಸಿ ಅಲ್ಲಿ ನಿಲ್ಲಿಸಿದ. ಸುಮಾರು 20 ಅಡಿ ಉದ್ದದ ಖೇಚರಾವುತ ವಿಗ್ರಹ, ತ್ರಿಮುಖ ಬ್ರಹ್ಮ, ನಂದಿಕೇಶ್ವರ, ಪಂಚಮುಖ ನಂದಿಯ ಮೇಲೆ ಸವಾರಿ ಮಾಡುವ ದುರ್ಗಾ ಪರಮೇಶ್ವರಿ, ಸಪ್ತ ಮಾತೃಕೆಯರು, ಕೋಳಿ, ಕೋತಿ, ಆನೆ, ಹುಲಿ ಮೊದಲಾದವುಗಳ ವಿಗ್ರಹಗಳನ್ನು ಇಲ್ಲಿ ಕಾಣಬಹುದು. ಮುನ್ನೂರು ವರ್ಷಗಳಿಗೂ ಹಿಂದೆ ಹಲಸಿನ ಮರದಲ್ಲಿ ಮಾಡಿದ ಮೂಲ ವಿಗ್ರಹಗಳು ಈಗ ದೆಹಲಿಯ ಮ್ಯೂಸಿಯಂ ಸೇರಿದ್ದು ಇವು ಅವುಗಳ ಪ್ರತಿಕೃತಿಗಳು ಮಾತ್ರ. ಇಲ್ಲಿರುವ ಸೈನಿಕರ ವಿಗ್ರಹಗಳು ಪೋರ್ಚುಗೀಸರ ಸೈನಿಕರನ್ನು ಹೋಲುತ್ತವೆಂದು ತಿಳಿಯಲಾಗಿದೆ. ಮೆಕ್ಕೆಕಟ್ಟೆಯ ಈ ನಂದಿಕೇಶ್ವರ ದೇವಸ್ಥಾನ ವಿಶಾಲವಾದ ಬಯಲಿನಲ್ಲಿ ನಿರ್ಮಾಣವಾಗಿದ್ದು ಸುತ್ತ ದಟ್ಟವಾಗಿ ಬೆಳೆದಿರುವ ಗಿಡಮರಗಳಿವೆ. ಪ್ರಶಾಂತ ವಾತಾವರಣವಿದೆ. ದೇವಸ್ಥಾನದ ವಾಸ್ತುಶಿಲ್ಪ ಈ ಪ್ರದೇಶದ ಸಾಮಾಜಿಕ ಹಿನ್ನೆಲೆ, ನಂಬಿಕೆ, ಪರಂಪರೆ ಮತ್ತು ಇತಿಹಾಸಗಳ ಬಗ್ಗೆ ಬೆಳಕು ಚೆಲ್ಲುವುದರಿಂದ ಇಲ್ಲಿಗೆ ಭೇಟಿ ಕೊಡುವವರ ಸಂಖ್ಯೆಯು ಇತ್ತೀಚೆಗೆ ಹೆಚ್ಚುತ್ತಿದೆ. ಹೊಸ ತಲೆಮಾರಿನ ನಿರ್ಲಕ್ಷ್ಯಕ್ಕೆ ಒಳಗಾಗಿ ವಿಗ್ರಹಗಳು ಮುರಿದು ದೇವಸ್ಥಾನ ಪಾಳು ಬೀಳುತ್ತಿರುವಾಗ ಮತ್ತೆ ಜೀರ್ಣೋದ್ಧಾರ ಮಾಡಲು ಆಡಳಿತ ಮಂಡಳಿಯವರು ಆಸಕ್ತಿ ವಹಿಸಿರುವುದು ಸಂತೋಷದ ಸಂಗತಿ. ಜಾನಪದ ಅಧ್ಯಯನಾಸಕ್ತರು, ಸಂಶೋಧಕರು, ಪ್ರವಾಸಿಗರು ಅಲ್ಲದೆ ಸಾಮಾನ್ಯ ಜನ ಕೂಡ ಮಕ್ಕಳು ಮರಿಗಳೊಂದಿಗೆ ಬಂದು ನೋಡಿ ಸಂತೋಷಪಡುತ್ತಾರೆ. ಕೇವಲ ಕಾಮಿಕ್ಸ್ಗಳ ಮೂಲಕ
ಫ್ಯಾಂಟಸಿಯನ್ನು ಕಲ್ಪಿಸಿಕೊಳ್ಳುವ ನಗರದ ಮಕ್ಕಳಿಗಂತೂ ಇದೊಂದು ಅದ್ಭುತ ಮಾಯಾಲೋಕ. ತಂದನಾನ ತಾನ ತಂದನಾನನ. ಆಕಾಶಕ್ಕೆ ಉಪಗ್ರಹಗಳನ್ನು ಹಾರಿಬಿಟ್ಟು ಸಂತೋಷ ಪಡುವ ವಿಜ್ಞಾನಿಗಳಂತೆಯೇ ನಮ್ಮ ಹಳ್ಳಿಯ ಜನರು ಆಕಾಶ ಬುಟ್ಟಿಗಳನ್ನು ಹಾರಿಸುತ್ತಿದ್ದರು. ಜನಪದರ ಇಂತಹ ಹವ್ಯಾಸಗಳು ಅವರ ಮುಗ್ಧತೆಯ ನಡುವೆಯೂ ಬೆಳೆಸಿಕೊಂಡಿರುವ ವೈಜ್ಞಾನಿಕ ಪ್ರಜ್ಞೆಯನ್ನು ಪ್ರತಿಬಿಂಬಿಸುತ್ತವೆ. ಆಧುನಿಕ ತಂತ್ರಜ್ಞಾನದ ತುತ್ತ ತುದಿಯಲ್ಲಿರುವ ನಾವು ಇಂದು ಗಾಳಿಗಿಂತಲೂ ವೇಗವಾಗಿ ಚಲಿಸುವ ವಿಮಾನದಲ್ಲಿ ಕುಳಿತು ಪ್ರಪಂಚದ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಗಳಿಗೆಗಳಲ್ಲೇ ಹಾರಬಹುದಾದರೂ ವಿಜ್ಞಾನದ ಪ್ರಾಥಮಿಕ ಜ್ಞಾನವೂ ಇರದ ನಮ್ಮ ಜನಪದರು ಮೋಡದ ಮೇಲೇರಲು ನಡೆಸಿದ ಕಸರತ್ತು, ಕಲಾತ್ಮಕತೆಯೊಂದಿಗೆ ಬಳಸಿಕೊಂಡ ತಂತ್ರಜ್ಞಾನ ಅವರ ಬಗ್ಗೆ ಹೆಮ್ಮೆ ಮೂಡಿಸುತ್ತದೆ. ರಸ್ತೆ ಇಲ್ಲದ ಕಾಡು ಮೇಡುಗಳಲ್ಲಿ, ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಸಾಮಗ್ರಿಗಳನ್ನು ಸಾಗಿಸಲು, ಯುದ್ಧ ಕಾಲದಲ್ಲಿ ಸಂಕೇತ, ಗುಪ್ತ ಸಂದೇಶಗಳನ್ನು ಕಳುಹಿಸಲು, ಶತ್ರು ಪ್ರದೇಶದ ಮೇಲೆ ವಿಷವಾಯು, ಜೈವಿಕ ರೋಗಾಣುಗಳನ್ನು ಹರಡಲು ಆಕಾಶ ಬುಟ್ಟಿಗಳನ್ನು ಬಳಸಲಾಗುತ್ತಿತ್ತು. ಸುಮಾರು 50 ವರ್ಷಗಳಿಂದಲೂ ಇಂತಹ ನೂರಾರು ಆಕಾಶ ಬುಟ್ಟಿಗಳನ್ನು ಆಕಾಶಕ್ಕೆ ತೇಲಿಬಿಟ್ಟ ತೃಪ್ತಿ ದೊಡ್ಡಬಳ್ಳಾಪುರದ ಶ್ರೀ ನಾರಶಿವಪ್ಪನವರದು. ಅಂಗವಿಕಲರಾದ ಇವರು ಚಿಕ್ಕಂದಿನಿಂದಲೂ ಇದನ್ನು ಒಂದು ಹವ್ಯಾಸವನ್ನಾಗಿ ಬೆಳೆಸಿಕೊಂಡು ಬಂದಿರುವುದಲ್ಲದೆ ಮನೆ ಮಕ್ಕಳಿಗೆ, ಗೆಳೆಯರಿಗೂ ಸಹ ಇದರ ಗೀಳನ್ನು ಹಚ್ಚಿದ್ದಾರೆ. ಆಕಾಶ ಬುಟ್ಟಿಯನ್ನು ತಯಾರಿಸುವಲ್ಲಿ ಅವರ ಕಲಾ ಕೌಶಲ್ಯವನ್ನು ಎಂತಹವರು ಮೆಚ್ಚಲೇಬೇಕು. 6-7 ಅಡಿ ಎತ್ತರದ ಆಕಾಶ ಬುಟ್ಟಿಯನ್ನು ಮಾಡಲು ಸುಮಾರು 25 ಶೀಟು ನಾರಿ ಕಾಗದ ಬೇಕಾಗುತ್ತದೆ. ಬೇಕಾದ ಅಳತೆಗೆ ಕತ್ತರಿಸಿ ಅದನ್ನು ಅಂಟಿಸಿಕೊಂಡು ಗೋಳಾಕಾರದ ಬುಟ್ಟಿಯನ್ನು ಸಿದ್ಧಪಡಿಸಿಕೊಂಡು ನಂತರ ಬಿದಿರಿನಿಂದ ಚಕ್ರಾಕೃತಿಯನ್ನು ಮಾಡಿ ತಗಡಿನ 2 ಪಟ್ಟಿಗಳನ್ನು ಬಗ್ಗಿಸಿ ಆ ಚಕ್ರಕ್ಕೆ ಕಟ್ಟಿ ಪಂಜನ್ನು ಉರಿಸಲು ಸಿದ್ಧತೆ ಮಾಡುತ್ತಾರೆ. ನಂತರ ಚಕ್ರವನ್ನು ಬುಟ್ಟಿಯ ಕೆಳಭಾಗಕ್ಕೆ ಸಿಕ್ಕಿಸಿ ಸೂಜಿ ದಾರದಿಂದ ಭದ್ರವಾಗಿರುವಂತೆ ಹೊಲಿಯುತ್ತಾರೆ. ಪಂಜು ಹೆಚ್ಚು ಹೊತ್ತು ಉರಿಯುವಂತೆ ಮಾಡಲು ಹಾಗೂ ಹೆಚ್ಚು ಹೊಗೆ ಬರಲು ಬಟ್ಟೆಗೆ ಕರ್ಪೂರ, ರೋಸನ್ ಪುಡಿ, ನವಸಾಗರ, ಗುಂಜು ಮೊದಲಾದವನ್ನು ಬಳಸುತ್ತಾರೆ. ಸೀಮೆ ಎಣ್ಣೆ ಬಳಸಿ ಪಂಜು ಹತ್ತಿಸುವ ಮೊದಲು ಆಕಾಶ ಬುಟ್ಟಿ ಗೋಳಾಕಾರ ಪಡೆಯಲು ಮೊರದಲ್ಲಿ ಗಾಳಿಯನ್ನು ಬೀಸಲಾಗುತ್ತದೆ. ಇಷ್ಟಾದ ಮೇಲೆ ಆಕಾಶ ಬುಟ್ಟಿ ಸಿದ್ಧವಾದಂತೆಯೇ. ಇದೊಂದು ಚಂದದ ಕ್ರೀಡಾಕಲೆ. ಬಳುಕುತ್ತಾ ಕುಲುಕುತ್ತಾ ವಿವಿಧ ಬಣ್ಣ ಆಕಾರಗಳಲ್ಲಿ ಮೇಲೇರುತ್ತಾ ನೋಡುವವರ ಕಣ್ಣು ಮನಗಳಿಗೆ ಸಂತೋಷ ತುಂಬುತ್ತವೆ ಈ ಆಕಾಶ ಬುಟ್ಟಿಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಕೀರ್ತಿ ತಂದ
ಕರ್ನಾಟಕದ ರಂಗಕಲೆ ಯಕ್ಷಗಾನ. ಇಂತಹ ಯಕ್ಷಗಾನವನ್ನು ಮಕ್ಕಳೇ ಮಾಡ್ತಾರೆ ಅಂದರೆ ಬಯಲಲ್ಲಿ ಆಡುವ ಮಕ್ಕಳು ಬಯಲಾಟ ಯಕ್ಷಗಾನ ಮಾಡುವರೆಂದರೆ ಅಚ್ಚರಿಯೇ ಸರಿ. ಯಕ್ಷಗಾನ ಗೀತ ವಾದ್ಯ ನೃತ್ಯಗಳ ಸಮ್ಮಿಶ್ರ ಕಲೆ. ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮನೆ ಮಾತಾಗಿರುವ ಈ ಬಯಲಾಟ ತನ್ನದೇ ಆದ ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಬಂದಿದೆ. ಯಕ್ಷಗಾನ ಕಲೆಯಲ್ಲಿ ಪಾತ್ರಧಾರಿಗಳ ವೇಷಭೂಷಣದೊಂದು ವೈಶಿಷ್ಟ್ಯವಾದರೆ ಬಣ್ಣಗಾರಿಕೆಯದು ಮತ್ತೊಂದು. ಇದರೊಂದಿಗೆ ಪಾತ್ರಧಾರಿಗಳ ಆಂಗಿಕ ಚಲನವಲನಗಳು ಮೇಳದ ಸಂಗೀತದೊಂದಿಗೆ ಹಾಸುಹೊಕ್ಕಾಗಿ ನೋಡುಗರ ಮನಸೆಳೆಯುತ್ತದೆ. ಅದರಲ್ಲೂ ಮಕ್ಕಳೇ ಕಲಿತು ಪೂರ್ಣ ಕಥಾ ಪ್ರಸಂಗವನ್ನು ಪ್ರದರ್ಶಿಸಿದರೆ ನೋಡುಗರ ಅಚ್ಚರಿಗೆ ಮೇರೇ ಇರುವುದಿಲ್ಲ. ಈ ಮಕ್ಕಳ ಯಕ್ಷಗಾನ ಮೇಳವೊಂದನ್ನು ಸಾಲಿಗ್ರಾಮದಲ್ಲಿ ಹುಟ್ಟುಹಾಕಿದ ಕೀರ್ತಿ ಶ್ರೀಧರ್ ಹಂದೆ ಅವರಿಗೂ ಮತ್ತು ದಿವಂಗತ ಕಾರ್ಕಳದ ಶ್ರೀನಿವಾಸ ಉಡುಪ ಅವರಿಗೂ ಸಲ್ಲುತ್ತದೆ. ಮಕ್ಕಳೇ ಪಾತ್ರ ವಹಿಸಿರುವ ಇಂಥದೇ ಒಂದು ಯಕ್ಷಗಾನ ಮೇಳವೊಂದನ್ನು ನೋಡಲು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಲಿಗ್ರಾಮಕ್ಕೆ ಹೋಗೋಣ. ಏನು ಬಾಲಕ ವೃಷಸೇನ, ಇದಕ್ಕೆ ನನ್ನಿಂದೇನಾಗಬೇಕು? ಹೋಗಿ ಅವನನ್ನು ತಾಗಬೇಕು. ಯಾರು? ನಾನು ಪರಿಹಾಸ್ಯ ಮಾಡುತ್ತಿದ್ದೀಯ ಕೃಷ್ಣ ರಣಕಣದಲ್ಲಿ? ಸಾಹಸವೋ ನನ್ನ ಪರಿಯೇನು?
ಈಗ ನೀವು ನೋಡಿದ ಮಕ್ಕಳ ಯಕ್ಷಗಾನವನ್ನು ತರಬೇತಿಗೊಳಿಸಿದವರು ಭಾಗವತರಾದ ಶ್ರೀ ಎಚ್ ಶ್ರೀಧರ ಹಂದೆಯವರು. ಈಗ ಅವರನ್ನು ಸಂದರ್ಶಿಸುತ್ತಾರೆ ಶ್ರೀ ನಾಗೇಗೌಡರು. ಶ್ರೀಧರ ಹಂದೆಯವರೇ, ತಾವು ಹಲವಾರು ವರ್ಷಗಳಿಂದ ಈ ಮಕ್ಕಳ ಮೇಳವನ್ನು ನಡೆಸ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ಇದು ನಡೆಸ್ತಾ ಇದ್ದೀರಿ? ಇದು ಮಕ್ಕಳ ಮೇಳವನ್ನು ಕಟ್ಟೋದಕ್ಕೆ ಏನು ಕಾರಣ? ಇಲ್ಲಿವರೆಗೂ ದೊಡ್ಡವರೇ ಈ ಯಕ್ಷಗಾನದಲ್ಲಿ ಪ್ರವೇಶ ಮಾಡ್ತಾಯಿದ್ರು. ಈ ಮಕ್ಕಳನ್ನು ಪ್ರವೇಶ ಮಾಡಿಸಿದ ಉದ್ದೇಶ ಏನು ಹೇಳ್ತೀರಾ? 1975ನೇ ಇಸ್ವಿಯಲ್ಲಿ ಈ ಮಕ್ಕಳ ಮೇಳ ನಾನು ಮತ್ತು ಕಾರ್ಕಳ ಶ್ರೀನಿವಾಸ ಉಡುಪ ನಮ್ಮ ಗುರುಗಳವರು ಒಟ್ಟಿಗೆ ಸೇರಿ ಮಾಡಿದ್ದು. ಯಾಕಂತ ಹೇಳಿದರೆ ನಾವು ಇಬ್ಬರು ಅಧ್ಯಾಪಕರು. ನಾವು ಬೇರೆ ಬೇರೆ ಶಾಲೆಗಳಿಗೆ ಅಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಮಾಡಲಿಕ್ಕೆ ಹೋಗ್ತಿತ್ತು ಯಕ್ಷಗಾನವನ್ನು. ಅಲ್ಲಿ ಕೆಲವು ಮಕ್ಕಳು ಪ್ರತಿಭಾನ್ವಿತ ಮಕ್ಕಳು, ಒಬ್ಬರಿಬ್ಬರು ಮಕ್ಕಳು ಸಿಗ್ತಿದ್ರು. ಆ ಮಕ್ಕಳು ಆ ಸ್ಕೂಲ್ ಡೇಗೆ ಆಗಿ ಹೋಗ್ತಿತ್ತು. ಅದು ಆಗಬಾರ್ದು. ಆ ಮಕ್ಕಳು ಬೇರೆ ಬೇರೆ ಶಾಲೆ ಮಕ್ಕಳನ್ನೆಲ್ಲ ಒಟ್ಟಿಗೆ ಹಾಕಿ ಅದೊಂದು ಟ್ರೋಪ್ ಮಾಡುವ ಎಂಬ ಆಲೋಚನೆ ಬಂತು ನಮಗೆ. ಅದು 75ನೇ ಇಸ್ವಿಯಲ್ಲಿ ನಾವು ಆ ರೀತಿಯ ಒಂದು ಮಕ್ಕಳ ಮೇಳ ಅಂತ ಸ್ಥಾಪನೆ ಮಾಡಿತು. ಉದ್ದೇಶ ಏನಂತ ಹೇಳಿದರೆ, ನಮ್ಮ ಹಿಂದಿನ ಸಂಪ್ರದಾಯದ ಒಂದು ಯಕ್ಷಗಾನ ಹೇಗಿತ್ತು ಎನ್ನುವಂಥದ್ದನ್ನು ಆ ಮಕ್ಕಳಿಗೆ ಅಭಿರುಚಿ ಹುಟ್ಟಿಸೋದು, ಒಳ್ಳೆಯ ಪ್ರೇಕ್ಷಕರನ್ನು ತಯಾರು ಮಾಡೋದು, ಮತ್ತು ಅವರು ಕಲಾವಂತರಾದರೆ ಕಲಾವಿದರಾದರೆ ನಮ್ಮ ಪುಣ್ಯ, ಹೀಗಾಗಲಿ ಎನ್ನುವಂಥ ಉದ್ದೇಶ ನಮ್ಮದು. 75ನೇ ಇಸ್ವಿಯಲ್ಲಿ ಪ್ರಾರಂಭ ಆದ್ದು. ಈಗ ಈ ಮಕ್ಕಳನ್ನು ತಯಾರು ಮಾಡೋದಕ್ಕೆ ಎಷ್ಟು ದಿವಸಗಳು ಬೇಕಾಗ್ತದೆ, ಎಷ್ಟು ತಿಂಗಳು ಬೇಕಾಗ್ತದೆ? ಅಂದ್ರೆ ಆ ಮಕ್ಕಳನ್ನ ಹೊಂದಿಕೊಂಡಿದೆ. ಇದಕ್ಕೆ ಲಯ ಬೇಕು. ಲಯ ಅಂತ ಹೇಳಿದ್ರೆ ರಿದಮ್ ಅಂತ. ಅದು ನಾವು ಕಲಿಸೋದಲ್ಲ, ನಾವು ತಾಳ ಕಲಿಸ್ಬೋದು. ಅವ್ರ ಲಯ ಅವರ ಸ್ವಂತಿಕೆ ಇರಬೇಕು. ಆಮೇಲೆ ಮುಖ ಚೆನ್ನಾಗಿರ್ಬೇಕು, ಸ್ವರ ಇರಬೇಕು, ಸ್ಪಷ್ಟತೆ ಇರಬೇಕು. ಅಂದ್ರೆ ಪ್ರತಿ ಒಂದು ಮಾತು ಶ್ರುತಿಬದ್ಧವಾಗಿ ಇರಬೇಕು ನಮ್ಮ ಯಕ್ಷಗಾನದಲ್ಲಿ. ಇಷ್ಟೆಲ್ಲ ಮಾಡಿಯೂ ಆಮೇಲೆ ಅವರಿಗೆ ಈ ವೇಷ ನಮ್ಮದು ಕಟ್ಟೋದುಂಟಲ್ಲ, ಮುಂಡಾಸೆಲ್ಲ, ಅದು ಕಟ್ಟಿದ ಮೇಲೆ ಅವರಿಗೆ ಸುಸ್ತಾಗ್ತಾರೆ ಕೆಲವರು. ಅಂಥ ಮಕ್ಕಳಾಗೋದಿಲ್ಲ. ಆದ್ರಿಂದ ಸಾಲದೇನ ಆಗ್ತದೆ ಮಕ್ಕಳಲ್ವ. ಆದ್ದರಿಂದ ಇಂಥದ್ದು ಎಲ್ಲ ಒಟ್ಟಿರುವಂಥ ಮಕ್ಕಳು ಯಾವುದು ನೋಡಿ ನಾವು ಬೇರೆ ಬೇರೆ ಶಾಲೆಯಿಂದ ಒಟ್ಟು ಮಾಡಿ ಅದನ್ನು ನಾವು ತರಬೇತಿ ಮಾಡ್ತೇವೆ. ತರಬೇತಿ ಮಾಡುವ ನಮಗೊಂದು ಬೇರೆ ಶಾಲೆ ಇಲ್ಲ. ಒಂದು ಆ ಮಕ್ಕಳ ಮನೆ, ಒಂದು ಆ ಮಕ್ಕಳ ಶಾಲೆ. ಇಲ್ಲ ನಮ್ಮ ಮನೆಯಲ್ಲೇ ಕರೆಸ್ತೇವೆ ಅವರಿಗೆ. ಬೇರೆ ಬೇರೆ ಕಡೆಯಿಂದ ಕರೆಸಿ ಅವರಿಗೆ ಕಾಫಿ ಕೊಟ್ಟು ಊಟ ಕೊಟ್ಟು ಅಲ್ಲಿ ತರಬೇತಿ ಮಾಡಿ, ಆ ತರಬೇತಿ ನಾವೇನು ತಗೊಳ್ಳೋದಿಲ್ಲ. ಆಮೇಲೆ ಪ್ರದರ್ಶನ ನೀಡಿದ ಮೇಲೆ ಅಲ್ಲಿ ನಮಗೆ ಸಿಕ್ಕಿದಂಥ ಹಣದಲ್ಲಿ ಆ ಮಕ್ಕಳಿಗೆ ಕೂಡ ನಾವು ಕೊಡ್ತೇವೆ. ಯಾಕಂದರೆ ಅವರಿಗೊಂದು ತಾವು ಸಂಪಾದನೆ ಮಾಡಿದ್ದು ಅಂತೇಳಿ ಆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ 75ನೇ ಇಸ್ವಿಯಿಂದ. ಈಗ ನಾಡ್ದು ಒಂದು ವರ್ಷದಲ್ಲಿ 20 ವರ್ಷ ಆಗತ್ತೆ, ಮುಗಿಯುತ್ತೆ. 20 ವರ್ಷ ಆಗುತ್ತೆ. ಹೌದೌದು. ಮೀಸೆ ಬಂದವನಿಗೆ ದೇಶ ಕಾಣೋದಿಲ್ವಂತೆ. ಕಣ್ ಹೆಣ್ಣುಗಳೆಲ್ಲ ಚೆಲುವೆಯರಾಗಿ, ನಡಿಗೆ ನವಿಲಾಗಿ, ದೃಷ್ಟಿ ಮಿಂಚಾಗಿ, ಮೈ ಜುಮ್ಮೆನಿಸುತ್ತದೆ. ಅಂತಹದ್ರಲ್ಲಿ ತೊಳೆದ ನಿಂಬೆ ಹಣ್ಣಿನ ಮೈಬಣ್ಣದ, ನಡು ಸಣ್ಣದ, ಕಾಡಿಗೆ ಗಣ್ಣಿನ ಬಿಂಕದಾಕೆ ಗೆಜ್ಜೆ ಕಟ್ಕೊಂಡು ನಡ್ಕೊಂಡು ಬರ್ತಾ ಇದ್ರೆ ಹೆಣ್ಣೇನು ಕಡಿಮೆನೆ. ತುಂಬಿದ ಸಂತೆಯಲ್ಲಿ ಮಿರುಗೋ ಅಂಗಿ ತೊಟ್ಟು, ಕತ್ತಿನ ರುಮಾಲ್ ಸುತ್ತಿ, ಹರೇದ ಹುಡುಗ ಸರ್ದಾರ ನಡೆದಂಗೆ ನಡೀತಾ ಇದ್ದರೆ ಮನಸ್ಸು ಬಿದ್ದ ಮಾವನ ಮಗಳಿಗೆ ಹೆಂಗಾಗಿರಬೇಕು. ಹಾಂ, ಹೆಂಗಾಗಿರಬೇಕು ಅಂತ ಹಾಡ್ತಾರೆ ರಾಯಚೂರು ಜಿಲ್ಲೆ ಕುಷ್ಟಗಿಯ ಶ್ರೀ ಶರಣಪ್ಪ ವಡಗೇರಿ ಅವರು. ಬಲೆ ಬಲೆ ಹೆಣ್ಣೆ ಕಲಕಲ ಮಾತು ಕೆಲಕಲ ನಗ್ತಾ ಹೊಂಟೆ ನೀನು, ಗಿಲಿಗಿಲಿ ಗೆಜ್ಜಿ ನುಡಿಸುತ್ತ ಗುಲುಗುಲು ಮಲ್ಲಿ. ಬಲೆ ಬಲೆ ಹೆಣ್ಣೆ ಕಲಕಲ ಮಾತು ಕೆಲಕಲ ನಗ್ತಾ ಹೊಂಟೆ ನೀನು, ಗಿಲಿಗಿಲಿ ಗೆಜ್ಜಿ ನುಡಿಸುತ್ತ ಗುಲುಗುಲು ಮಲ್ಲಿ, ಗಿಲಿಗಿಲಿ ಗೆಜ್ಜಿ ನುಡಿಸುತ್ತ ಗುಲುಗುಲು ಮಲ್ಲಿ. ನಿಲ್ಲು ನಿಲ್ಲು ನಿಲ್ಲಂದ್ರ ಹೋಗ್ತೀಯವನ ಪೀಲೆ, ನಿಲ್ಲ ನಿಲ್ಲ ನಿಲ್ಲಂದ್ರ ಹೋಗ್ತೀಯವನ ಪೀಲೆ. ಒಲ್ಲೆ ಒಲ್ಲೆ ಅನು ಬ್ಯಾಡ ಮನಸ್ಸು ನಿನ್ನ ಮೇಲೆ, ಒಲ್ಲೆ ಒಲ್ಲೆ ಅನು ಬ್ಯಾಡ ಮನಸ್ಸು ನಿನ್ನ ಮೇಲೆ. ಬಲೆ ಬಲೆ ಹೆಣ್ಣೆ ಕಲಕಲ ಮಾತು ಕಿಲಕಲ ನಗ್ತಾ ಹೊಂಟೆ ನೀನು, ಗಿಲಿಗಿಲಿ ಗೆಜ್ಜಿ ನುಡಿಸುತ್ತ ಗುಲುಗುಲು ಮಲ್ಲಿ, ಗಿಲಿಗಿಲಿ ಗೆಜ್ಜಿ ನುಡಿಸುತ್ತ ಗುಲುಗುಲು ಮಲ್ಲಿ. ಬಿಂಕದಣ್ಣ ಬಿಂಕದಣ್ಣ ಡೌಲು ಮಾಡಿ ನೌಲದಂಗ ಕುಣಿತ ಒಂಟಿ, ಆವಲೆಣ್ಣ ಡೌಲು ಮಾಡಿ ನೌಲದಂಗ ಕುಣಿತ ಒಂಟಿ. ಬಿಂಕದಣ್ಣ ಡೌಲು ಮಾಡಿ ನೌಲದಂಗ ಕುಣಿತ ಒಂಟಿ, ಕೌಲು ಪ್ಯಾಟಿ ಏಳು ನಿನ್ನ ಮನಿ ಯಾವಲ್ಲಿ, ಹಾಣಿ ಮಾಡಿ ಹೇಳು ಬರುವೆ ಕ್ಷಣದಲ್ಲಿ. ನಿಲ್ಲು ನಿಲ್ಲು ನಿಲ್ಲಂದ್ರ ಹೋಗ್ತೀಯವನ ಪೀಲೆ, ನಿಲ್ಲು ನಿಲ್ಲು ನಿಲ್ಲಂದ್ರ ಹೋಗ್ತೀಯವನ ಪೀಲೆ. ಒಲ್ಲೆ ಒಲ್ಲೆ ಅವನು ಬ್ಯಾಡ ಮನಸ್ಸು ನಿನ್ನ ಮೇಲೆ, ಕೋರಿ ಒಲ್ಲೆ ಒಲ್ಲೆ ಅವನು ಬ್ಯಾಡ ಮನಸ್ಸು ನಿನ್ನ ಮೇಲೆ.
ಕಣ್ಣು ಚಂದ ಕಾಡಿ ಗಣ್ಣ ನಾಡ ಸಣ್ಣ ನಿನ್ನ ಬಣ್ಣ, ಕಣ್ಣು ಚಂದ ಕಾಡಿ ಗಣ್ಣ ನಾಡ ಸಣ್ಣ ನಿನ್ನ ಬಣ್ಣ, ಕಣ್ಣು ಚಂದ ಕಾಡಿ ಗಣ್ಣ ನಾಡ ಸಣ್ಣ ನಿನ್ನ ಬಣ್ಣ, ಲಿಂಬಿ ಹಣ್ಣ ನೀರಾಗಾಕಿ ತೊಳೆದು ಇಟ್ಟಂಗ ನೆನಪಾಗಿ ಎದುರಿಗೆ ಬಂದ್ರೆ ಉಪವಾಸಿದ್ದು ಉಂಡಂಗಾತು. ನೆನಪಾಗಿ ಎದುರಿಗೆ ಬಂದ್ರ ಉಪವಾಸಿದ್ದು ಉಂಡಂಗಾತು. ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ತುಪ್ಪ ಹೋಳಿಗೆ, ಉಪವಾಸಿದ್ದು ಉಂಡಂಗಾತು ತುಪ್ಪ ಹೋಳಿಗೆ. ಬಲಬಲ ಹೆಣ್ಣೆ ಕಲಕಲ ಮಾತು ಕಿಲಕಿಲ ನಗುತ್ತಾ ಒಂಟೆ ನೀನು, ಗಿಲಿಗಿಲಿ ಗೆಜ್ಜೆ ನುಡಿಸೂತ ಗುಳುಗುಲು ಮಲ್ಲೆ, ಗಿಲಿಗಿಲಿ ಗೆಜ್ಜೆ ನುಡಿಸೂತ ಗಿಲಿಗಿಲಿ ಗೆಜ್ಜೆ ನುಡಿಸೂತ ಗುಳುಗುಲು ಮಲ್ಲೆ. ಸಂಪಿಗಿ ತನಿ ಅಂತ ಹುಡುಗ ಸಂತಗಾದು ಹೋಗುತ್ತಾನ, ಅಂತಕ್ಕೋಗಿ ಕೇಳಲೇನ ಇವನ ಹೆಸರ. ಯವ್ವ ಸಂಪಿಗಿ ತನಿ ಅಂತ ಹುಡುಗ ಸಂತಗಾದು ಹೋಗುತ್ತಾನ, ಅಂತಕ್ಕೋಗಿ ಕೇಳಲೇನ ಇವನ ಹೆಸರ. ಯವ್ವ ಕನಸನ್ಯಾಗ ಕಂಡಂಗಾತು ಮನಸ್ಸನೆಂದು ಹೋಗವಲ್ದು, ಕನಸನ್ಯಾಗ ಕಂಡಂಗಾತು ಮನಸ್ಸನೆಂದು ಹೋಗವಲ್ದು. ಅಲಸಂಗಿ ಊರಾಗಿಲ್ಲ ಇವನಂತವರ, ಅಲಸಂಗಿ ಊರಾಗಿಲ್ಲ ಇವನಂತವರ. ಚಕ್ರಗಣ್ಣ ಕೊಕ್ರಮಿಸಿ ನಕ್ರ ಚಂದ ನನ್ನ ಮುಂದ, ಚಕ್ರಗಣ್ಣ ಕೊಕ್ರಮಿಸಿ ನಕ್ರ ಚಂದ ನನ್ನ ಮುಂದ, ಚಕ್ರಗಣ್ಣ ಕೊಕ್ರಮಿಸಿ ನಕ್ರ ಚಂದ ನನ್ನ ಮುಂದ. ತೊಟ್ಟ ಅಂಗಿ ಒದ್ದ ಶಾಲು ರೇಷ್ಮೆ ಜರ್ತಾರ, ಇವ 10 ಮಂದಿಯೊಳಗ ಮುತ್ತಿನಂತ ಸರ್ದಾರ. ಚಕ್ರಗಣ್ಣ ಕೊಕ್ರಮಿಸಿ ನಕ್ರ ಚಂದ ನನ್ನ ಮುಂದ, ತೊಟ್ಟ ಅಂಗಿ ಒದ್ದ ಶಾಲು ರೇಷ್ಮೆ ಜರ್ತಾರ, ಇವ 10 ಮಂದಿಯೊಳಗ ಮುತ್ತಿನಂತ ಸರ್ದಾರ. ಕನಸನ್ಯಾಗ ಕಂಡಂಗಾತು ಮನಸ್ಸನೆಂದು ಹೋಗವಲ್ದು, ಕನಸನ್ಯಾಗ ಕಂಡಂಗಾತು ಮನಸ್ಸನೆಂದು ಹೋಗವಲ್ದು. 10 ಮಂದಿಯೊಳಗ ಮುತ್ತಿನಂತ ಸರ್ದಾರ, ಇವ 10 ಮಂದಿಯೊಳಗ ಮುತ್ತಿನಂತ ಸರ್ದಾರ. ಬಲಬಲ ಹೆಣ್ಣೆ ಕಲಕಲ ಮಾತು ಕಿಲಕಿಲ ನಗುತ್ತಾ ಒಂಟೆ ನೀನು, ಗಿಲಿಗಿಲಿ ಗೆಜ್ಜೆ ನುಡಿಸೂತ ಗುಳುಗುಲು ಮಲ್ಲೆ, ಗಿಲಿಗಿಲಿ ಗೆಜ್ಜೆ ನುಡಿಸೂತ ಗುಳುಗುಲು ಮಲ್ಲೆ. ನಿಲ್ಲ ನಿಲ್ಲ ನಿಲ್ಲಂದ್ರ ಹೋಗ್ತೀಯವನ ಪೇಲೆ, ನಿಲ್ಲ ನಿಲ್ಲ ನಿಲ್ಲಂದ್ರ ಹೋಗ್ತೀಯವನ ಪೇಲೆ. ಒಲೆ ಒಲ್ಲೆ ಅನು ಬ್ಯಾಡ ಮನಸ್ಸು ನಿನ್ನ ಮೇಲೆ, ಓರಿ ಒಲ್ಲೆ ಒಲ್ಲೆ ಅನು ಬ್ಯಾಡ ಮನಸ್ಸು ನಿನ್ನ ಮೇಲೆ. ಬಲಬಲ ಹೆಣ್ಣೆ ಕಲಕಲ ಮಾತು, ಬಲಬಲ ಹೆಣ್ಣೆ ಕಲಕಲ ಮಾತು ಕಿಲಕಿಲ ನಗುತ್ತಾ ಒಂಟೆ ನೀನು, ಗಿಲಿಗಿಲಿ ಗೆಜ್ಜೆ ನುಡಿಸೂತ ಗುಳುಗುಲು ಮಲ್ಲೆ, ಗಿಲಿಗಿಲಿ ಗೆಜ್ಜೆ ನುಡಿಸೂತ ಗುಳುಗುಲು ಮಲ್ಲೆ. ನಿಲ್ಲು ನಿಲ್ಲು ನಿಲ್ಲಂದ್ರ ಹೋಗ್ತೀಯವನ ಪೇಲೆ, ನಿಲ್ಲು ನಿಲ್ಲು ನಿಲ್ಲಂದ್ರ ಹೋಗ್ತೀಯವನ ಪೇಲೆ. ಒಲೆ ಒಲ್ಲೆ ಅವನು ಬ್ಯಾಡ ಮನಸ್ಸು ನಿನ್ನ ಮೇಲೆ, ಓರಿ ಒಲೆ ಒಲ್ಲೆ ಅವನು ಬ್ಯಾಡ ಮನಸ್ಸು ನಿನ್ನ ಮೇಲೆ, ಓರಿ ಒಲೆ ಒಲ್ಲೆ ಅವನು ಬ್ಯಾಡ ಮನಸ್ಸು ನಿನ್ನ ಮೇಲೆ. ತಂದನಾನ ತಾನ ತಂದನಾನ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನ್ನನಾನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ, ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ, ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ, ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ಓದವ ಕಾಣದ ಜನರು, ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದನಾನ